ನಮಸ್ಕಾರ. ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತ. ಆಯುರ್ವೇದದ ವಿಶೇಷ ಸರಣಿಯನ್ನ ನಾವು ನಡೆಸ್ತಾ ಇದ್ದೇವೆ. ಇವತ್ತಿನ ಈ ಸಂಚಿಕೆಯಲ್ಲಿ ಡಾಕ್ಟರ್ ಪ್ರಕಾಶ್ ಎಲ್ ಹೆಗಡೆ ಅವರಿದ್ದಾರೆ. ಅವರು ಭಾರತೀಯ ಫಾರ್ಮಕೋಪಿಯಾ ಕಮಿಷನ್ ಫಾರ್ ಇಂಡಿಯನ್ ಮೆಡಿಸಿನ್. ಓಕೆ, ಅವರು ಫಾರ್ಮಕೋಪಿಯಾ ಕಮಿಷನ್ ಫಾರ್ ಇಂಡಿಯನ್ ಮೆಡಿಸಿನ್ ಆ್ಯಂಡ್ ಹೋಮಿಯೋಪತಿಯ ಚೇರ್ಪರ್ಸನ್ ಆಗಿ ಕೆಲಸ ಮಾಡ್ತಿದ್ದಾರೆ. ಹಲವಾರು ವರ್ಷಗಳಿಂದ ಆಯುರ್ವೇದದ ಜ್ಞಾನವನ್ನು ವಿದ್ಯಾರ್ಥಿಗಳಿಗೆ ಪಸರಿಸುವಲ್ಲಿ ಅವರು ನಿರಂತರವಾಗಿ ಕೆಲಸ ಮಾಡ್ತಿದ್ದಾರೆ. ಅವರಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿ ನಮ್ಮ ಜ್ಞಾನವನ್ನು ವೃದ್ಧಿಸುವ ಪ್ರಯತ್ನ ಮಾಡೋಣ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ. ಫಸ್ಟ್ ಆಫ್ ಆಲ್, ನಮಗೆ ಕಾಮನ್ ಪೀಪಲ್ಗೆ ಫಾರ್ಮಕೋಪಿಯಾ ಅನ್ನೋ ಪದಾನೇ ಹೊಸದು. ಓವರ್ ಆಲ್ ಅಂದರೆ ಏನೆಲ್ಲ ಫೋಕಸ್ ಮಾಡ್ತೀರಾ ಇದು? ಈಗ ನಾವು ಏನೇ ಔಷಧ ತಗೊಂಡ್ರು ಅದರಲ್ಲಿ ತುಂಬ ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಅಂದರೆ ಪದಾರ್ಥಗಳಿರುತ್ತೆ. ಒಂದು ಔಷಧಿ ತಗೊಂಡ್ರೆ ಆ ಪದಾರ್ಥಗಳೆಲ್ಲವೂ ಒಂದು ಸ್ಟ್ಯಾಂಡರ್ಡ್ ಪದಾರ್ಥಗಳನ್ನು ಹಾಕಿದಾಗ ಆ ಫಾರ್ಮುಲೇಷನ್ಸ್ ಏನು ನಾವು ಔಷಧಿಯನ್ನು ಕುಡಿತೀವಲ್ವಾ, ಅದು ಸರಿಯಾಗಿ ಅದು ಕೆಲಸ ಮಾಡುತ್ತೆ. ಅಂದರೆ ಅದಕ್ಕೆ ಏನೇನು ಕೆಲಸ ಹೇಳಿರ್ತಾರೋ ಕರ್ಮ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ, ಆ ಫಾರ್ಮಕೋಲಾಜಿಕಲ್ ಆಕ್ಷನ್ಸ್ ಎಲ್ಲ ಕರೆಕ್ಟಾಗಿ ಆಗುತ್ತೆ. ಅದು ಆಗಬೇಕು ಅಂತಂದರೆ ಅದರಲ್ಲಿ ಆ ಔಷಧಿಗಳಲ್ಲಿ ಆ ಎಲ್ಲ ಇಂಗ್ರೀಡಿಯೆಂಟ್ಸ್ ಏನು ಹೇಳ್ತೀವಲ್ಲ ಅದೆಲ್ಲ ಇರಬೇಕು. ಇದ್ದ ಮಾತ್ರಕ್ಕೆ ಅದು ಫಾರ್ಮಕೋಲಾಜಿಕಲ್ ಆಕ್ಷನ್ಸ್ ಬರಲ್ಲ, ಅದು ಸರಿಯಾಗಿರಬೇಕು. ಆ ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡೋದು ಹೇಗೆ ಅಂತ ನಾವು ಹಲವಾರು ಪ್ಯಾರಾಮೀಟರ್ಸನ್ನು ಸೆಟ್ ಮಾಡಿದ್ದೀವಿ. ಅದರಲ್ಲಿ ಫಿಸಿಕಲ್ ಪ್ಯಾರಾಮೀಟರ್ಸ್ ಇರ್ಬೋದು, ಅಥವಾ ಕೆಮಿಕಲ್ ಪ್ಯಾರಾಮೀಟರ್ಸ್ ಇರ್ಬೋದು, ಅಥವಾ ಇನ್ನು ಅಡ್ವಾನ್ಸ್ ಟೆಕ್ನಾಲಜಿನ ನಾವು ಸಹ ಉಪಯೋಗಿಸ್ತೀವಿ. ಅದನ್ನೆಲ್ಲ ಉಪಯೋಗಿಸ್ಕೊಂಡ್ಬಿಟ್ಟು ಒಂದು ಡ್ರಗ್ ಇದು ಈ ಥರ ಇರಬೇಕು ಅಂತ ಹೇಳೋದನ್ನು ನಾವು ಸ್ಟ್ಯಾಂಡರ್ಡನ್ನು ಒಂದು ಸೆಟ್ ಮಾಡಿದ್ದೀವಿ. ಈಗ ಬೇರೆ ಯಾರಾದರೂ ರಿಸರ್ಚ್ ಮಾಡೋರು ಇರ್ಬೋದು, ಅಥವಾ ಫಾರ್ಮಸಿಗಳಿರ್ಬೋದು, ಔಷಧಗಳನ್ನೇನು ತಯಾರು ಮಾಡ್ತಾರಲ್ಲ ಅವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಈ ಫಾರ್ಮಕೋಪಿಯಾ ಏನು ಸೆಟ್ ಮಾಡಿರುತ್ತಲ್ಲ ಸ್ಟ್ಯಾಂಡರ್ಡು, ಅದನ್ನ ಫಾಲೋ ಮಾಡ್ತಾರೆ. ಅದನ್ನ ಅಂದರೆ ಅದು ಎಷ್ಟು ವ್ಯಾಲ್ಯೂ ಇದೆ ಅದಷ್ಟಕ್ಕಿದ್ದ ಮಾತ್ರ ಅದು ಸ್ಟ್ಯಾಂಡರ್ಡು ಅಥವಾ ಸರಿಯಾದ ಔಷಧಿಯ ದ್ರವ್ಯ ಅಂತ ಅವರಿಗೆ ಗಮನಕ್ಕೆ ಬರುತ್ತೆ. ಇಲ್ಲಿದ್ರೆ ಇದರಲ್ಲಿ ಏನೋ ತಪ್ಪಿದೆ, ಏನೋ ಮಿಕ್ಸ್ಚರ್ ಆಗಿರ್ಬೋದು, ಅಡಲ್ಟ್ರೆಂಟ್ ಆಗಿರ್ಬೋದು ಅಂತ ನಮಗೊಂದು ಡೌಟ್ ಬರುತ್ತೆ. ಹಾಗಾಗಿ ಈ ಪ್ರತಿಯೊಂದು ಹಂತದಲ್ಲೂ ಈ ಫಾರ್ಮಕೋಪಿಯಾ ಕಮಿಷನ್ ಅಂತ ಹೇಳುವಂಥದ್ದು ಸ್ಟ್ಯಾಂಡರ್ಡ್ ಅನ್ನ ಸೆಟ್ ಮಾಡುತ್ತೆ. ಈ ತರ ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ರೆ ಸಾಕಾಗತ್ತೆ ಅಂತ ಅನ್ಸತ್ತ. ನನ್ನ ಒಂದು ಪ್ರಶ್ನೆ ಏನು ಅಂತಂದ್ರೆ, ಅದಕ್ಕೆ ಬೇಕಾದಂತಹ ಗುಣಗಳಿರುವಂತಹ ಈ ಮೂಲ ದ್ರವ್ಯಗಳು ಈಗ ಲಭ್ಯ ಇದೆಯಾ ಹಿಂದೆಗೆ ಕಂಪೇರ್ ಮಾಡಿದ್ರೆ? ಅಲ್ಲ, ಈಗ ಏನಾಗ್ತಿದೆ ಅಂದ್ರೆ ಎಲ್ಲರಲ್ಲೂ ಅವೇರ್ನೆಸ್ ಬಂದಿದೆ, ಎಸ್ಪೆಷಲಿ ಸಸ್ಯಗಳು. ಎಲ್ಲರಲ್ಲೂ ಈಗ ಆಯುರ್ವೇದದ ಬಗ್ಗೆ ಅವೇರ್ನೆಸ್ ಬಂದಿದೆ. ಹಾಗಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರು ಉಪಯೋಗಿಸಿದ ಜೊತೆಗೆ ಇದು ಔಷಧೀಯ ಸಸ್ಯ ಏನು ಉಪಯೋಗಿಸ್ತಾ ಇದಾರಲ್ಲ ಅದು ಪದಾರ್ಥಗಳು ಅದು ಸರಿಯಾದ ರೀತಿಯಲ್ಲಿ ಇದೆಯೋ ಇಲ್ವೋ ಅಂತ ಹೇಳೋದನ್ನ ಅವರು ಚೆಕ್ ಮಾಡ್ಕೊಂಡೇ ಬರ್ತಾರೆ. ಈಗ ಒಂದು ನಾವು ಏನ್ ಹೇಳ್ತೀವಿ ಅಂದ್ರೆ ನೆಲ್ಲಿಕಾಯಿ ಅಂತ ಹೇಳ್ತೀವಿ, ಇದನ್ನ ಸಂಸ್ಕೃತದಲ್ಲಿ ಆಮಲಕ್ಕಿ ಅಂತ ಹೇಳ್ತೀವಲ್ಲ. ನೆಲ್ಲಿಕಾಯನ್ನು ಆಯುರ್ವೇದದ ಹಲವಾರು ಔಷಧಿ ಇದರಲ್ಲಿ ಅಂದ್ರೆ ಯೋಗಗಳಲ್ಲಿ ಅದನ್ನು ಉಪಯೋಗಿಸ್ತಾರೆ. ಹಾಗೆ ಉಪಯೋಗಿಸ್ಬೇಕಾದ್ರೆ ಅವರು ಅದನ್ನ ಪರೀಕ್ಷೆ ಮಾಡಿದಾಗ ಅದರದ್ದು ರಸ ಹೇಗಿರುತ್ತೆ, ಅದು ತಿಂದಾಗ ಏನೇನ್ ಪರಿಣಾಮ ಆಗತ್ತೆ ಅಂತ ಅದು ಎಕ್ಸ್ಪೀರಿಯನ್ಸ್ ಅನುಭವ ಬಂದಿರುತ್ತೆ. ಒಂದು ಆ ಅನುಭವನ್ನ ಅವರು ಮುಂಚೆನೆ ಅವ್ರು ಪಡೆದಿರ್ತಾರೆ. ಈಗ ಹೊಸ ಔಷಧಿಗಳ ಹೊಸದ್ದು ನೆಲ್ಲಿಕಾಯಿ ಏನು ಬಂತು ಅಂತಂದ್ರೆ ಅದನ್ನ ಅವರು ರಸವನ್ನ ಟೇಸ್ಟ್ ಮಾಡಿದಾಗ ಅವ್ರಿಗೆ ಮ್ಯಾಚ್ ಮಾಡ್ಕೋತಾರೆ. ಓಕೆ, ಹಿಂದೆ ಈ ತರ ಇತ್ತು, ಈಗ ಸರಿ ಇದು, ಅದು ಮಾಮೂಲಿಯಾಗಿ. ಇದನ್ನೇ ಮುಂದುವರಿದು ವೈಜ್ಞಾನಿಕವಾಗಿ ನಾವು ಅದನ್ನ ಚೆಕ್ ಮಾಡಿದಾಗ ಅಡ್ವಾನ್ಸ್ಡ್ ಆಗಿ ಪರೀಕ್ಷೆ ಮಾಡಿದಾಗ ಇದು ಅಡ್ಮಿಕ್ಸ್ ಆಗಿದೆಯೋ ಅಥವಾ ಇದರಲ್ಲಿ ಮಿಕ್ಸ್ಚರ್ ಸೇರ್ಕೊಂಡ್ಬಿಟ್ಟಿದ್ಯೋ ಬೇರೆ ಇದೆಯೋ ಇಲ್ವೋ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆದ್ರೆ ಇತ್ತೀಚಿನ ದಿನಗಳು ಏನಾಗಿದೆ ಅಂದ್ರೆ ಎಲ್ಲರಿಗೂ ಅಂದ್ರೆ ಅವೇರ್ನೆಸ್ ಬಂದಿದೆ ಆಯುರ್ವೇದದಲ್ಲಿ ಹೀಗೆ ಮಾಡಬೇಕು ಏನ್ ಮಾಡಬೇಕು ಅಂತ. ಹಾಗಾಗಿ ಪ್ರತಿಯೊಬ್ಬರು ಇಂಟರ್ನೆಟ್ ಎಲ್ಲ ಕಡೆಗೂ ಅದನ್ನ ರೆಫರ್ ಮಾಡೇ ಬಂದಿರ್ತಾರೆ. ಹಾಗಾಗಿ ಸಾಮಾನ್ಯ ಜನರಲ್ಲೂ ಈಗ ಅವರಿಗೆ ಗೊತ್ತಿದೆ ಈ ತರ ಸ್ಟ್ಯಾಂಡರ್ಡ್ ಇದ್ದನ್ನೇ ನಾವು ತಗೋಬೇಕು. ಸುಮ್ಮನೆ ಸ್ಪೂರಿಯಸ್ ಅಂತ ಹೇಳ್ತೀವಿ, ಹೆಡ್ ಮಿಕ್ಸ್ಚರ್ ಆಗಿರೋದು ಅದನ್ನೆಲ್ಲ ಉಪಯೋಗಿಸ್ಕೋಬಾರ್ದು, ಮಿಶ್ರಣವಾಗಿರೋದನ್ನ ಉಪಯೋಗಿಸ್ಕೋಬಾರ್ದು ಅಂತ ತುಂಬಾ ಅವೇರ್ನೆಸ್ ಈಗ ಕ್ರಿಯೇಟ್ ಆಗಿದೆ. ಹಾಗಾಗಿ ಅದ್ರ ಬಗ್ಗೆ ಜನ ಗಮನನೂ ಕೊಡ್ತಾ ಇದ್ದಾರೆ. ಮತ್ತೆ ಅದೇ ನೀವು ಈ ದ್ರವ್ಯಗಳ ಬಗ್ಗೆ ಹೇಳ್ತಾ ಅದೇ ಅದರ ಸ್ಟ್ರೆಂತ್ ಬಗ್ಗೆ ಮಾತಾಡೋದು ಅಂದ್ರೆ
ಅದು ಯಾವ ರೀತಿ ಬೆಳಿತೀವಿ ಅನ್ನೋದ್ರ ಮೇಲೆ ಕೂಡ ಖಂಡಿತ ಖಂಡಿತ ಹೋಗುತ್ತೆ. ಖಂಡಿತ. ಸೊ ಆ ಸ್ಟ್ಯಾಂಡರ್ಡ್ ಅನ್ನ ಯಾವ ಲೆವೆಲ್ಗೆ ಫಾಲೋ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಹೌದು. ಯಾಕಂದ್ರೆ ಆಸ್ ಇಟ್ ಈಸ್ ನಾನು ಮಾತಾಡ್ತಾ ಇರೋ ಪ್ರತಿಯೊಬ್ಬ ವೈದ್ಯರು ಹೇಳುವಂತದ್ದು ಏನು ಅಂತಂದ್ರೆ ಜನರಲ್ಲಿ ಮನ್ಸಲ್ಲಿರೋದು ಆಯುರ್ವೇದ ಆದಷ್ಟು ಬೇಗ ಗುಣ ಮಾಡಲ್ಲ ಅಂತ ಹೇಳ್ಬೋದು. ಸೊ ಆ ಸಂದರ್ಭದಲ್ಲಿ ಈ ಪ್ರಾಸೆಸ್ ಎಷ್ಟು ಹೆಲ್ಪ್ ಮಾಡುತ್ತೆ? ಖಂಡಿತ. ಈಗ ನಾವು ಏನು ನೆಲದಲ್ಲಿ ಬೀಜ ಹಾಕಿಬಿಟ್ಟು ಬೆಳಿತೀವಲ್ಲ ಅದೇ ದೊಡ್ಡ ಮರ ಆಗುವಂಥದ್ದು ಅಲ್ವಾ? ಅದೇ ರೀತಿ ನಾವು ಏನೇ ಔಷಧಿ ಗಿಡಗಳನ್ನ ಬೆಳೀತಾ ಇದ್ದೀವಲ್ಲ ಆ ಟೈಮ್ನಲ್ಲಿ ಒಳ್ಳೆ ಬೀಜಗಳ ಸೆಲೆಕ್ಷನ್ ಇಂದನೇ ನಮ್ಮ ಕೆಲಸ ಶುರುವಾಗತ್ತೆ. ಒಳ್ಳೆ ಬೀಜವನ್ನ ಸೆಲೆಕ್ಟ್ ಮಾಡ್ಕೊಂಡು ಬಟ್ ನೆಲವನ್ನು ಶಾಸ್ತ್ರೋಕ್ತವಾಗಿ ಮಾಡ್ತಾ ಇಲ್ಲ, ಅದನ್ನ ಮಾಡುವಂತ ಒಂದು ಗುಣಧರ್ಮ ಬರ್ಬೇಕು ಈಗ. ಬಟ್ ಅದು ಬರ್ತಾ ಇದೆ. ಯಾಕಂದ್ರೆ ಜನ ಎಲ್ಲ ಏನ್ ಕೇಳ್ತಾ ಇದಾರೆ ಅಂದ್ರೆ ಈ ಔಷಧಿ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆಯಲ್ಲ ಅಂತ ಫಸ್ಟ್ ಕೇಳ್ತಾರೆ. ಹೌದು. ಅದಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ಬೇಕು ಅಂತಂದ್ರೆ ಇದೆಲ್ಲ ಪ್ರೊಸೆಸ್ ಏನಿದೆಯಲ್ಲ, ಗ್ರೋಯಿಂಗ್ ಪ್ರೊಸೆಸ್ ಅಂದ್ರೆ ಕಲ್ಟಿವೇಶನ್ ಪ್ರೊಸೆಸ್ ಅಂತ ಏನ್ ಹೇಳ್ತೀವಿ, ಅದು ಯಾವ ಸಮಯದಲ್ಲಿ ಅದನ್ನ ಕಲೆಕ್ಟ್ ಮಾಡಬೇಕು ಅಂತ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ, ಇದೆಲ್ಲರಿಗೂ ಅರ್ಥ ಆಗತ್ತೆ. ಏನು ಅಂತಂದ್ರೆ ನಾವು ತುಳಸಿಯನ್ನ ನಾವು ಮನೆ ಮುಂದೆ ನೆಟ್ಟಿರ್ತೀವಲ್ಲ, ಹಲವಾರು ರೀತಿಯ ಕಾಯಿಲೆಗಳನ್ನ ನಾವು ಉಪಯೋಗಿಸ್ತೀವಿ. ಈಗ ನೆಗಡಿ ಇರಬಹುದು, ಅಥವಾ ಏನು ಶೀತ ಇರಬಹುದು, ಗಂಟಲು ಕೆರೆತ ಇರಬಹುದು, ಉಸಿರಾಟಕ್ಕೆ ಕಷ್ಟ ಆಗೋದು, ಎಲ್ಲದ್ರಲ್ಲೂ ನಾವು ಅದು ಉಪಯೋಗಿಸ್ತೀವಿ. ಆದ್ರೆ ಇದ್ರಲ್ಲಿ ಒಂದು ನೆನ್ಪಿಟ್ಕೊಳ್ಬೇಕು ಅಂತಂದ್ರೆ ಯಾವ ಸಮಯದಲ್ಲಿ ನಾವು ಅದನ್ನ ಸಂಗ್ರಹ ಮಾಡ್ತೀವಲ್ಲ ಅದು ಬಹಳ ಮುಖ್ಯ. ಈಗ ತುಳಸಿಯನ್ನ ಬೆಳಿಗ್ಗೆ ಸೂರ್ಯೋದಯದ ಟೈಮ್ನಲ್ಲಿ ನಾವು ಕಲೆಕ್ಟ್ ಮಾಡ್ಕೊಂಡಾಗ, ಇದು ವೈಜ್ಞಾನಿಕವಾಗಿ ಸಂಶೋಧನೆಗಳಿಂದ ದೃಢಪಟ್ಟಿರೋದು ನಾನು ಹೇಳ್ತಾ ಇರೋದು, 95% ಏನು ವೊಲಟೈಲ್ ಆಯಿಲ್ ಇದೆಯಲ್ಲ ಅದಿರುತ್ತೆ. ಯಾವಾಗ? ಬೆಳಿಗಿನ ಹೊತ್ತಲ್ಲಿ ಸೂರ್ಯೋದಯ ಕಾಲದಲ್ಲಿ ಅದನ್ನ ನಾವು ಸಂಗ್ರಹಣೆ ಮಾಡಿದಾಗ, ಅಂದ್ರೆ ಎಲೆಗಳನ್ನ. ಅದೇ ತುಳಸಿ ಗಿಡವನ್ನ ನಾವು ಸಾಯಂಕಾಲ 5 ಗಂಟೆಗೆ ನಾವು ಅದನ್ನ ಸಂಗ್ರಹಣೆ ಮಾಡಿದಾಗ ಅದರದ್ದು ಏನು ವೊಲಟೈಲ್ ಕಂಟೆಂಟ್ ಇದೆಯಲ್ಲ ಅದು 10ಕ್ಕಿಂತ ಕಡಿಮೆ ಇತ್ತು. ಇದು ಅಷ್ಟೊಂದು ವ್ಯತ್ಯಾಸ. ಹಾಗಾಗಿ ಶಾಸ್ತ್ರೋಕ್ತವಾಗಿ ಏನೇನು ಸಮಯಗಳನ್ನು ಹೇಳಿದಾರಲ್ಲ, ಯಾವ ಸಮಯದಲ್ಲಿ ಯಾವ ಭಾಗಗಳನ್ನ ಸಂಗ್ರಹಿಸಬೇಕು ಅಂತ ಹೇಳೋದನ್ನ ಅಚ್ಚುಕಟ್ಟಾಗಿ ವಿಧಿವತ್ತಾಗಿ ನಾವು ಏನು ಪಾಲನೆ ಮಾಡಿದಾಗ ಮಾತ್ರ ನಾವೇನು ಔಷಧಿಗಳನ್ನ ತಯಾರು ಮಾಡ್ತೀವಲ್ಲ ಅದರದ್ದು ಔಷಧಿಯ ಏನು ಗುಣಗಳು ಅತ್ಯುತ್ತಮವಾಗಿ ಫಲಿತಾಂಶವನ್ನು ಕೊಡಬಲ್ಲದು. ಕೆಲವೊಂದು ಬೇರೆ ಬೇಕಾಗಿದ್ರೆ ಸಮೂಲವಾಗಿ ಅದನ್ನ ಇದು ಮಾಡುವಂತದ್ದು ಅಥವಾ ಉಲ್ಟಾ ಈ ತರದ್ದು ಕೂಡ ನಡೀತದೆ ಅಂತ ನಾನು. ಹೌದು, ಅಂದ್ರೆ ಅದನ್ನ ಹೇಳ್ದ ಅಪಮಿಶ್ರಣ ಅಂತ ಹೇಳ್ತೀವಿ, ಮಿಶ್ರಣ ಮಾಡುವಂತದ್ದು. ಅದರಿಂದ ಏನಾಗುತ್ತೆ ಅಂತಂದ್ರೆ ಈಗ 100% ಔಷಧಿಗಳು ಏನು ಎಫೆಕ್ಟಿವ್ ಆಗಿ ಅದು ಕೆಲಸ ಮಾಡ್ಲಿಕ್ಕಿಲ್ಲ ಆವಾಗ, ಯಾಕಂದ್ರೆ ಅಡ್ಮಿಕ್ಸ್ಚರ್ ಆಗಿರುತ್ತೆ. ಅದ್ರ ಬದಲು ಒಂದು 50 ಭಾಗ ಅಷ್ಟೇ ಅದು ಕೆಲಸ ಮಾಡಬಹುದು. ಆದ್ರೆ ನಮ್ಮ ಉದ್ದೇಶ ಏನು? ನಿಧಾನ ಅಂತ ಆಗತ್ತೆ, ಆ ತರ ಆಗೋ ಚಾನ್ಸಸ್ ಜಾಸ್ತಿ. ಸೊ ಅದಕ್ಕೆ ನಿರಂತರವಾಗಿ ನೀವು ಅಂದ್ರೆ ಕೆಲಸ ಮಾಡ್ತೀರಾ. ಬಟ್ ಎಷ್ಟು ಕಂಟ್ರೋಲ್ ಇದೆ ನಿಮ್ಗೆ ಅಂದ್ರೆ ನಿಮ್ಮ? ಹೌದು, ಈಗ ಏನಂತಂದ್ರೆ ಈಗ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಖಂಡಿತವಾಗಿಯೂ ನಮ್ಮ ಎಲ್ಲ ಕಾನೂನಲ್ಲಿ ಇದ್ದೇ ಇದೆ. ಆದ್ರೆ ಅದನ್ನ ಎಷ್ಟು ಜನ ಪಾಲನೆ ಮಾಡ್ತಾರೆ ಹೇಳೋದೇ ದೊಡ್ಡ ಪ್ರಶ್ನೆ. ನಾವೇ ಹೆಲ್ಮೆಟ್ ಹಾಕ್ತೇ ಹೋಗೋದು ಖಂಡಿತ 100%. ಅಂದ್ರೆ ಇದರಲ್ಲಿ ಏನು ಅಂತಂದ್ರೆ ನಾವು ಮುಂದೆ ಆಗೋ ಪರಿಣಾಮಗಳನ್ನ ಮೊದಲೇ ಊಹಿಸಿ ಅದಕ್ಕೆ ಏನೇನ್ ತಯಾರಿ ಮಾಡ್ಕೊಳ್ಬೇಕು ಅಂತ ಮಾಡ್ಕೊಂಡಾಗ ನಾವು ಮುಂದಾಗೋ ಪರಿಣಾಮ ತಡೆಗಟ್ಟಬಹುದು. ಅದೇ ರೀತಿ ಎಲ್ಲ ವಿಜ್ಞಾನಗಳಲ್ಲೂ ಅದು ಅಂದ್ರೆ ಅಪ್ಲೈ ಆಗತ್ತೆ. ಅದೇ ರೀತಿ ಆಯುರ್ವೇದದಲ್ಲೂ ಸಹ ಈಗ ನನಗೆ ಉತ್ತಮವಾದ ಔಷಧಿಗಳು ಬೇಕು ಅಂತಂದ್ರೆ ನಾನು ಉತ್ತಮ ಬೀಜವನ್ನ ಸೆಲೆಕ್ಟ್ ಮಾಡೋದ್ರಿಂದನೇ ನನ್ನ ಕೆಲಸವನ್ನ ಶುರು ಮಾಡಬೇಕು. ಹೌದು, ಅದನ್ನ ಮಾಡಲ್ಲ ವಾಚ್ ಡಾಗ್ ಅಥವಾ ಯು ಜಸ್ಟ್ ಅಂದ್ರೆ ಅದೊಂದು ಸಡನ್ ಆಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಇವಾಗ ತುಂಬಾ ಕಡೆಗೆ ಏನಾಗುತ್ತೆ ಅಂದ್ರೆ ಔಷಧಿಗಳನ್ನ ಮಾರುವ ಮಂಡಿಗಳು ಅಂತ ಇರುತ್ತವೆ. ಅಂದ್ರೆ ಅದರಲ್ಲಿ ಮರಗಳದ್ದು ಬೇರೆ ಬೇರೆ ಭಾಗಗಳನ್ನ ಅವ್ರು ಮಾರ್ತಾ ಇರ್ತಾರೆ. ನಾವೇನ್ ಮಾಡ್ತೀವಿ, ನಮ್ಮ ಫಾರ್ಮಕೋಪಿಯಾ ಕಮಿಷನ್ ಇಂದ ಸಡನ್ ಆಗಿ ನಾವು ವಿಸಿಟ್ ಕೊಡ್ತೀವಿ. ಆವಾಗ ಕೆಲವೊಂದು ಸ್ಯಾಂಪಲ್ ಗಳನ್ನ ನಾವು ತಗೊಳ್ತೀವಿ. ಈಗ ಒಂದು ದ್ರವ್ಯದ ಬದಲು ಬೇರೆ ದ್ರವ್ಯನ ಮಾರಾಟ ಮಾಡ್ತಾ ಇದ್ರೆ ಅವ್ರ ಮೇಲೆ ನಾವು ಶಿಸ್ತು ಕ್ರಮ ತಗೋತೀವಿ. ತಗೊಳ್ಳೋ ಅಧಿಕಾರ ಇದೆ. ನಾವು ರಿಪೋರ್ಟ್ ಮಾಡ್ತೀವಿ, ಗೌರ್ಮೆಂಟ್ಗೆ ರಿಪೋರ್ಟ್ ಮಾಡ್ತೀವಿ. ಅಂದ್ರೆ ಮುಂದೆ ಅವರ ಲೈಸೆನ್ಸ್ ಗಳಿಗೂ ಸ್ವಲ್ಪ ಪ್ರಾಬ್ಲಮ್ ಬರಬಹುದು. ಮುಂದೆ ಆ ತರದ್ದೆಲ್ಲ ನಾವು ಮಾಡ್ತೀವಿ. ಯಾಕಂದ್ರೆ ಇದು ಉದ್ದೇಶ ಏನು ಅಂತಂದ್ರೆ ನಾವು ರೋಗಿಗಳಿಗೆ ಅಥವಾ ಆಯುರ್ವೇದನ ಉಪಯೋಗಿಸುವವರಿಗೆ ಒಳ್ಳೆಯ ರೀತಿಯ ಔಷಧಿಗಳನ್ನ ಕೊಡಬೇಕು. ಅದೇ ನಮ್ಮ ಉದ್ದೇಶ. ಗಿರಿಧರ್ ಕಜೆ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ, ನಾನು ನನ್ನ ಅನುಭವದಲ್ಲಿ ಕಂಡಂತಹ ಆಯುರ್ವೇದದ ಅತ್ಯದ್ಭುತ ಶಕ್ತಿ ಅಂದರೆ ಗಿರಿಧರ್ ಕಜೆ. ಯಾಕೆಂದ್ರೆ ನನ್ನ MD ಸಮಯದಿಂದ ನಾನು ಅವರ ಹತ್ರನೇ ಬೆಳೆದವನು ಮತ್ತು ಅವರ ಏನು ಕ್ಲಿನಿಕ್ಗಳಿಗೆ ನಾನು ನಿಯಮಿತವಾಗಿ ನಾನು ಭೇಟಿ ಕೊಡ್ತಾ ಇದ್ದೆ. ಹಲವಾರು ರೀತಿಯ ಏನು ನಾಲೆಜನ್ನು ನಾನು ಅವರಿಂದ ಕಲ್ತ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಏನು ಅಂತಂದರೆ ಅವರೊಂದು ಅಗಾಧ ಶಕ್ತಿ. ಯಾಕೆ ಅಂತಂದರೆ
ಇಷ್ಟೊಂದು ದೊಡ್ಡ ಪ್ರಮಾಣದ ವಿಶ್ವ ಆಯುರ್ವೇದ ಸಮ್ಮೇಳನವನ್ನ ಒಂದು ಆಯೋಜನೆ ಮಾಡುವಂತದ್ದು ನಿಜವಾಗ್ಲೂ ದುಸ್ಸಾಹಸ ಮತ್ತು ದೊಡ್ಡ ಕಷ್ಟಕರವಾದ ಕೆಲಸ. ಆದರೆ ಅವರು ಯಾವುದೇ ಟೆನ್ಷನ್ ಇಲ್ಲದೆ ಆರಾಮವಾಗಿ ಎಲ್ಲವನ್ನು ಅತ್ಯುತ್ತಮವಾಗಿ ಇಲ್ಲಿ ಆಯೋಜನೆ ಮಾಡಿರುವಂಥದ್ದು ಅವರಿಗೆ ಎಷ್ಟು ನಾವು ಧನ್ಯವಾದ ಹೇಳಿದ್ರು ಸಹ ಕಡಿಮೆನೆ ಅಂತ ಅನ್ಸುತ್ತೆ. ಹಾಗಾಗಿ ಈಗ ಆಯುರ್ವೇದಕ್ಕೆ ನಮ್ಮ ಗಿರಿಧರ್ ಕಜೆ ಅಂತವರು ತುಂಬಾ ಜನ ಅವಶ್ಯಕತೆ ಇದೆ. ಅವರು ಒಂದು ಶಕ್ತಿ ಇದೆಯಲ್ಲ, ಅದು ನಮ್ಮ ದೇಶದ ಮೂಲೆ ಮೂಲೆಯಲ್ಲಿರುವಂತಹ ಜನರ ಮನೆಗಳನ್ನ ತಲುಪಿ ಆಯುರ್ವೇದದ ಏನು ಉಜ್ರಾಯ ಸ್ಥಿತಿಗೆ ನಾವು ಕೊಂಡೊಯ್ಯಲಿಕ್ಕೆ ನಮ್ಮ ಗಿರಿಧರ್ ಕಜೆ ಅವರಂತಹ ಒಂದು ಅದ್ಭುತ ಶಕ್ತಿ ಅವಶ್ಯಕತೆ ಇದೆ. ನಾವು ಅವರ ಮುಂದಾಳತ್ವದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಮುಂದೆ ಆಯೋಜನೆ ಮಾಡುವಂಥದ್ದು ಖಂಡಿತ ಆಯುರ್ವೇದದ ಉತ್ತೇಜನಕ್ಕೆ ತುಂಬಾ ಒಳ್ಳೆಯದು. ಈ ಸಮ್ಮೇಳನದಲ್ಲಿ ಏನು ಸೈಂಟಿಫಿಕ್ ಸೆಷನ್ ಏನಿರುತ್ತೆ ಅದರಲ್ಲಿ ನನಗೆ ಕೋಆರ್ಡಿನೇಟ್ ಮಾಡುವಂತಹ ಒಂದು ಅವಕಾಶವನ್ನ ಕೊಟ್ಟಿದ್ದಕ್ಕೆ ನಾನು ಅವರಿಗೆ ನಿಜವಾಗ್ಲೂ ಧನ್ಯವಾದವನ್ನ ಹೇಳಲು ಬಯಸ್ತೇನೆ. ಹಾಗಾಗಿ ಆಯುರ್ವೇದದ ಶಕ್ತಿ ನಮ್ಮ ಗಿರಿಧರ್ ಕಜೆ ಅವರಿಂದ ಖಂಡಿತ ಜಾಸ್ತಿ ಆಗ್ತದೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಆಕ್ಚುಲಿ ಕೇಳೋದಕ್ಕೆ ಇನ್ನಷ್ಟು ಪ್ರಶ್ನೆಗಳಿದೆ, ಆದ್ರೆ ನಿಯಮಿತ ಸಮಯದಲ್ಲಿ ಸಾಧ್ಯವಾದಷ್ಟು ಪ್ರಶ್ನೆಗಳನ್ನ ಕೇಳಿದೀನಿ. ತುಂಬಾ ಅಂದ್ರೆ ಸರಳವಾಗಿ ಅರ್ಥ ಆಗೋ ತರ ನೀವು ಉತ್ತರಗಳನ್ನ ಕೊಟ್ಟಿದ್ದೀರಾ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಈ ಮೂಲಕ ನಮಗೆ ಗೊತ್ತಿರೋದು ಒಂದಿಷ್ಟು ವಿಚಾರಗಳನ್ನ ತಿಳಿಯೋದಕ್ಕೆ ಸಾಧ್ಯ ಆಯ್ತು, ನಿಮಗೂ ಕೂಡ ಸಾಧ್ಯ ಆಯ್ತು ಅಂತ ಹೇಳ್ಕೊಳ್ತಾ ಈ ಸಂಚಿಕೆಯನ್ನ ಇಲ್ಲೇ ಮುಕ್ತಾಯಗೊಳಿಸ್ತಾ ಇದ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವೈದ್ಯರ ಜೊತೆ, ಮತ್ತೊಬ್ಬ ವಿಶೇಷಜ್ಞರ ಜೊತೆ ಮಾತಾಡೋಣ. ನಮ್ಮ ಆಯುರ್ವೇದ ಜ್ಞಾನವನ್ನ ಇನ್ನಷ್ಟು ಹೆಚ್ಚಿಸ್ಕೊಳ್ಳೋಣ ಅಂತ ಹೇಳ್ತಾ ಎಲ್ರಿಗೂ ಕೂಡ ನಮಸ್ಕಾರ. ನಮಸ್ಕಾರ.